ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಬಟ್ಲು ತೊಗೊಂಡಿದ್ದೀನಿ, ಅದಕ್ಕೆ ಕಡಲೆ ಹಸಿಟ್ಟು ಹಾಕ್ತಾಯಿದ್ದೀನಿ. ನಾನು ಕಡಲೆ ಹಸಿಟ್ಟು ಮನೆಯಲ್ಲೇ ಮಾಡಿಸಿದ್ದೆ. ಕಡಲೆಕಾಳು ತೊಗೊಂಡು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಮಿಲ್ ಮಾಡಿಸಿದ್ದೆ ಹಸಿಟ್ಟು. ನೋಡಿ, ನೀವೆಷ್ಟು ಬಜ್ಜಿಗೆ ಬೇಕು ಅಷ್ಟು ಹಸಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 10 ಬಜ್ಜಿ ಆಗೋ ಥರ ಹಸಿಟ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಕಮ್ಮಿ, ಕಲರ್ ಬರುತ್ತೆ. ನೋಡಿ, ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ ಉಪ್ಪು. ಒಂದು ಸ್ವಲ್ಪ ಓಮ್ ಕಾಳು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊತೀನಿ ಇದನ್ನ. ನೋಡಿ, ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಮೀಡಿಯಮ್ ಆದ ಬರೋವರೆಗೂ ಕಲಿಸ್ತೀನಿ ನೀರು ಹಾಕ್ಬಿಟ್ಟು. ನೋಡಿ, ಅದು ಕಲಿಸ್ಕೊಂಡಿದ್ದೀನಿ ಹಿಟ್ಟು ಕಲಸಾಗಿದೆ. ಇದಕ್ಕೆ ಸ್ವಲ್ಪ ಕಾಯ್ದಿರೋ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿಗಿಟ್ಟಿದೆ. ಒಂದು 2 ಸ್ಪೂನಷ್ಟು ಹಾಕೋತೀನಿ. ನೋಡಿ, ಕಾಯ್ದಿರೋ ಎಣ್ಣೆ. ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ ಕಾಯ್ದಿರೋ ಎಣ್ಣೆ ಹಾಕ್ಕೊಂಡ್ರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಇಲ್ಲೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಈ ಗ್ಲಾಸ್ ಒಳಗಡೆ ಹಿಟ್ಟ ಕಲಸಿದ್ನಲ್ಲ ಅದನ್ನ ಹುಯ್ತಾ ಇದ್ದೀನಿ. ನೋಡಿ, ಈ ಥರ. ನೋಡಿ, ಎಣ್ಣೆ ಕಾಯ್ದಿದೆ. ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಈ ಲೋಟದೊಳಗಡೆ ಎಜ್ಜುತ್ತೀನಿ ಈ ಥರ. ನೋಡಿ, ಬಜ್ಜಿ ಮೆಣಸಿನ್ಕಾಯಿ ದೊಡ್ಡದಾಗಿದ್ರೆ ದೊಡ್ಡ ಲೋಟ ತೊಗೊಳ್ಳಿ. ನಂದು ಸಾಕಿಷ್ಟೇ, ಮೀಡಿಯಮ್ ಸೈಜು. ನೋಡಿ, ಈ ಥರ ಬಿಡ್ತೀನಿ. ನೋಡಿ, ಎಷ್ಟು ನೀಟಾಗಿ ಬರ್ತಿದೆ ಅಂತ. ನೋಡಿ, ಹಾಕಿದೆ. ಈಗ ಉಲ್ಟಾ ತಿರುವಾಕ್ತೀನಿ. ನೋಡಿ, ಕೈಗೆಲ್ಲ ಜಾಸ್ತಿ ಮೆತ್ಕೊಳ್ಳಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಲೋಟು ಕಲಿಸ್ಕೊಂಡ್ರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಜ್ಜಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.